ಟೆರರಿಸಂ ಈ 3 ಪದಗಳನ್ನ ಪ್ರಯೋಗ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಭಯ ಯಾಕೆ? ಅದನ್ನ ಭಯ ಅಂತ ಹೇಳೋದಿಲ್ಲ, ಅದನ್ನ ದೇಶದ ಐಕ್ಯತೆ ಅಂತ ಹೇಳ್ತಾರೆ. ನೀವು ಈ ಒಂದು ಮೀಡಿಯಾ ಚಾನೆಲ್ ಅಲ್ಲಿ ನಿಂತ್ಕೊಂಡು ಭಾರತದಲ್ಲಿರುವಂತಹ ಅಷ್ಟು ಮುಸ್ಲಿಮ್ಸ್ಗೆ ಅವ್ರ ಜೊತೆ ಸಂಬಂಧ ಕಟ್ಟಿದ ತಕ್ಷಣ ಅದು ನಿಜ ಅಲ್ಲ. ಇವಳು ತಾಯಿ, ಇವಳನ್ನ ಹೆಂಗಸು ಅಂತ ಕರಿಬೇಕೀಗ ಜನ. ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಮುಸಲ್ಮಾನರ ಪ್ರತಿನಿಧಿ ಇಮಾಮ್ ಇರ್ಫಾನ್ ಯಾವಾಗಾದ್ರೂ ನಡೆದಿರುವಂತಹ ಇಶ್ಯೂ ಯಾವುದೇ ರಿಲಿಜನ್ ಬಗ್ಗೆ ಅಲ್ಲ, ಭಾರತದ ಮೇಲೆ ಆಗ್ತಿರುವಂತಹ ಅಟ್ಯಾಕ್ ಇದು. ಇದನ್ನ ಹಿಂದೂ ಮುಸ್ಲಿಂ ಮಾಡಿದ್ದು ಟೆರರಿಸ್ಟ್ ಗಳಿಗೆ ಹೆಲ್ಪ್ ಮಾಡ್ತಿದ್ದೀರಿ. ಯಾರು ಮಾಡಿದ್ದು? ಬಿಟ್ಬಿಡಿ, ನಾನು ಒಪ್ಕೊಳ್ತೀನಿ. 7 ತಿಂಗಳಲ್ಲಿ ಮತ್ತೆ ಒಂದು ಅಟ್ಯಾಕ್ ನಮ್ಮ ದೇಶದಲ್ಲಿ ನಡೆಯುತ್ತೆ ಅಂದ್ರೆ ಯಾರನ್ನ ಪ್ರಶ್ನೆ ಮಾಡ್ಬೇಕು ನೀವು? ಯಾರನ್ನ ಪ್ರಶ್ನೆ ಮಾಡ್ಬೇಕು? ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತು. 100% ಯಾರು ರಿಸೈನ್ ಮಾಡಿದ್ರು? ಯಾರು ತಗೊಂಡ್ರು ರೆಸ್ಪಾನ್ಸಿಬಿಲಿಟಿ? ಯಾರು ತಗೊಂಡ್ರು ರೆಸ್ಪಾನ್ಸಿಬಿಲಿಟಿ? ರಿಲಿಜಿಯನ್ ತಂದ್ರಲ್ಲ, ಅಂದಮೇಲೆ ರಿಲಿಜಿಯನ್ Why did you bring religion? ಇಸ್ಲಾಂ ಟೆರರಿಸಂ ಅನ್ನೋ ಪದ ಕಾಂಗ್ರೆಸ್ಗೆ ಭಯ ಯಾಕೆ? ಇದು ಆಕ್ಚುಲಿ ಚೆನ್ನಾಗಿ. ಸ್ಮಿತಾ ಅವರೇ, ಯಾವತ್ ರಿಲಿಜಿಯನ್ ತರ್ತಿರಲ್ಲ, ಆ ರಿಲಿಜಿಯನ್ ಯು ಎಕ್ಸ್ಪ್ಲೈನ್ ಮೀ. ಯಾರು ತರಬಾರ್ದು? ರೆಸ್ಪಾನ್ಸಿಬಲ್ ಮೀಡಿಯಾ ಚಾನೆಲ್, ಯು ಆರ್ ದ ಕ್ವೆಶ್ಚನ್ಸ್ ಟು ದ ರೂಲಿಂಗ್ ಗವರ್ನಮೆಂಟ್. ನಾನು ಮತ್ತೊಮ್ಮೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಭವ್ಯ ಅವರೇ. ಐ ಆಮ್ ನಾಟ್ ಅಶೇಮ್ಡ್. ಮಾಧ್ಯಮ ಪ್ರತಿನಿಧಿ ಆಗೋಕ್ ಮುಂಚೆ ನಾನು ಈ ಭಾರತದ ಒಬ್ಬ ನಾಗರಿಕಳು. ನನ್ನ ಕಣ್ಣ ಮುಂದೆ ಪೆಹಲ್ಗಾಮ್ ನಲ್ಲಿ ಧರ್ಮ ಕೇಳಿ ಹತ್ಯೆ ಮಾಡಿದಾಗ ಈ ಟೆರರಿಸಂ ಅಲ್ಲಿ ಧರ್ಮ ಇದೆ ಅಂತ ಕೇಳಲಿಕ್ಕೆ ನನ್ಗೆ ಯಾವುದೇ ರೀತಿ ನಾಚಿಕೆ ಇಲ್ಲ. ಯು ಟೆಲ್ ಮಿ, ಯಾಕೆ ಧರ್ಮ ಕೇಳಬಾರ್ದು? ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲಸ್. ನಾನು ಕೇಳ್ತೀನಿ, ಇವಾಗ ನಾನು ಮಾತಾಡಕ್ ಬಿಡ್ಬೇಕು. ನೀವೇ ಪೂರ್ತಿ ಟೆರರಿಸ್ಟ್ ಗಳು ಏನ್ ಕೆಲಸ ಮಾಡಿದ್ರು ಅಲ್ಲಿ? ಧರ್ಮ ಕೇಳ್ಬಿಟ್ಟು ಯಾಕೆ ಮಾಡಿದ್ರು ಹೇಳಿ? ಯಾಕೆ ಮಾಡಿದ್ರು ನೀವ್ ಹೇಳಿ, ನನಗೆ ಮಾತಾಡ್ತೀನಿ. ಈ ದೇಶನ ಡಿವೈಡ್ ಮಾಡಕ್ಕೆ ಅದಕ್ಕೆ ಇನ್ನ ಉತ್ತೇಜನ ಕೊಡ್ತಿರೋ ನೀವು. ಅದೇ ಪ್ರಶ್ನೆ ಇಲ್ಲಿ ಕೇಳಿ. ಸರಿ, ಅದ್ರ ಬದಲು ನಾವೊಂದ್ ದೇಶ ಆಗಿ ನಿಂತ್ಕೊಂಡು ಅವರನ್ನ ಗವರ್ಮೆಂಟ್ ನ ಪ್ರಶ್ನೆಗಳು ಕೇಳಿ ಅವ್ರು ಇವತ್ತು ಅರೆಸ್ಟ್ ಆಗಿದ್ರೆ 7 ತಿಂಗಳಲ್ಲಿ ಮತ್ತೊಂದು ಟೆರರಿಸ್ಟ್ ಅಟ್ಯಾಕ್ ಆಗ್ತಿರ್ಲಿಲ್ಲ ಇಲ್ಲಿ. ಅಮಿತ್ ಶಾ ಎಷ್ಟು ಟೆರರಿಸ್ಟ್ ಅಟ್ಯಾಕ್ ಗಳಾಗಿದೆ ಇದುವರೆಗೂ? 26/11 ಆದಾಗ ಅಲ್ಲಿನ ಚೀಫ್ ಮಿನಿಸ್ಟರ್, ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್, ತಾಜ್ ಹೋಟೆಲ್ ಮೇಲೆ 5-6 ಕಡೆ ಅಟ್ಯಾಕ್ ಆಯ್ತಲ್ಲ, ಚೀಫ್ ಮಿನಿಸ್ಟರ್ ರಿಸೈನ್ ಮಾಡಿದ್ರು. ದೇಶದ UPA ಗವರ್ಮೆಂಟ್ ಶಿವರಾಜ್ ಪಾಟೀಲ್ ರಿಸೈನ್ ಮಾಡಿದ್ರು. ಯಾಕೆ ಹೇಳಿ? ಅವರಲ್ಲಿ ಒಂದು ವ್ಯಾಲ್ಯೂ ಅಂತಿತ್ತು. ಯಾರು ಬಿಡ್ತೀರಿ ಇಂತ ಬುರುಡೇನ ಬಂದ್ ನನ್ನ ಹತ್ರ? ವ್ಯಾಲ್ಯೂ ಸಿಸ್ಟಮ್ ಅಂತಿತ್ತು. ಕೇಳಿಸ್ಕೊಳ್ಬೇಕು. ಇದೇನಾದ್ರೂ ಅಮಿತ್ ಶಾ ಅವರಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಇರುವಂತಹ ಇಂಟೆಲಿಜೆನ್ಸ್ ಆರ್ಗನೈಸೇಷನ್ಗಳು ಫೇಲ್ ಆಗಿದ್ದಾವೆ. ಪೆಹಲ್ಗಾಮ್ ಆಯ್ತು, ಅಲ್ಲೂ ಕೂಡ ರಿಸೈನ್ ಮಾಡ್ಲಿಲ್ಲ. ನಮ್ಮ ನಾಗರಿಕರ ಸತ್ರು, ಅಲ್ಲೂ ಕೂಡ ರಿಸೈನ್ ಮಾಡ್ಲಿಲ್ಲ. ಪುಲ್ವಾಮಾ ಆಯ್ತು, ಅಂಡರ್ ಹಿಸ್ ವಾಚ್. ಓಕೆ, ಇವತ್ತು ಇದು ನಡೆದಿದೆ. ಶೇಮ್ಲೆಸ್. ಟೆರರ್ ಆಕ್ಟಿವಿಟಿಯನ್ನ ಕಂಟ್ರೋಲ್ ಮಾಡಕ್ಕಾಗದೆ ಇರೋ ಅಮಿತ್ ಶಾ ಅವರು ಏನ್ ನೀವು ಪದ ಬಳಸಿದ್ದು ಯೂಸ್ಲೆಸ್. No, he should resign. No, he should have resigned. He should have resigned. Okay. Not just useless. 2011 taken ಪ್ರಶ್ನೆ ರೈಟ್ ಪರ್ಸನ್ ನ ಕೇಳಬೇಕು ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರ ಆಗಿರೋದ್ರಿಂದ ಐ ಹೋಪ್ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಗೆ ಉತ್ತರ ಕೊಡ್ಲಿಕ್ಕೆ ಯು ಆರ್ ದ ರೈಟ್ ಪರ್ಸನ್. ಯಾಕಂದ್ರೆ ಅವ್ರು ನಿಮ್ಮ ಪಕ್ಷದ ಪ್ರತಿ ಅಲ್ವಾ? 2011 ಮುಂಬೈ ಅಟ್ಯಾಕ್ ಆದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರದ್ದೇ ಒಂದು ಮಾತು ಐ ವಿಲ್ ಕೋಟ್. ಯಾಕಂದ್ರೆ ಬೇರೆ ಬೇರೆ ಅರ್ಥಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಅವರದ್ದೇ ಬೈಟ್ ನಿಂದ ತೆಗೆದುಕೊಂಡ ಎಕ್ಸ್ಟ್ರಾಕ್ಟ್ ಅನ್ನ ಐ ವಿಲ್ ಜಸ್ಟ್ ರೀಡ್ ಔಟ್. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಟೆರರಿಸಂ ಈಸ್ ಸಮಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ಡ್ ಕಂಪ್ಲೀಟ್ಲಿ. ನನ್ನದಲ್ಲ, ರಾಹುಲ್ ಗಾಂಧಿ ಅವರದು. 2011 ಮುಂಬೈ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಅವ್ರು ಹೇಳಿರೋದು, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸ್ಟಾಪ್ ಎವ್ರಿ ಟೆರರ್ ಅಟ್ಯಾಕ್. ಟೆರರಿಸಂ ಈಸ್ ಸಮಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ಡ್ ಕಂಪ್ಲೀಟ್ಲಿ. ಅಂದ್ರೆ ಅಲ್ಲೂ ಇಲ್ಲೊಂದು ಆಗುವ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು? ಯಾವ ಕಾಂಟೆಕ್ಸ್ಟ್? 2011 ಮುಂಬೈ ಅಟ್ಯಾಕ್ ಆಗಿತ್ತು. ಪೂರ್ತಿ ಸ್ಟೇಟ್ಮೆಂಟ್ ಬಂದೆ ಸರ್, ಬಂದೆ. ನೀವು ಇಲ್ಲಿ ನಿಂತ್ಕೊಂಡು ಮಾಡಿರೋ ವಾಕ್ಯಗಳನ್ನ ಇವರು ಯಾವ ಇಷ್ಟು ಮಾತ್ರ ಹೇಳಿದ್ರೆ ಯು ಕ್ಯಾನ್ ಬಿ ನೇಮ್ಡ್. ಮುಂಬೈ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ಅಂದ್ರೆ ಆಗಿದ್ದ ಕಾಂಗ್ರೆಸ್ ಸರ್ಕಾರ 90% ಟೆರರ್ ಆಕ್ಟಿವಿಟಿಗಳನ್ನ
ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದ್ದೇವೆ. ಆದ್ರೆ ಅಲ್ಲೊಂದು ಇಲ್ಲೊಂದು ಅಟ್ಯಾಕ್ ಗಳಾಗತ್ತೆ. ಯಾಕಂದ್ರೆ ಟೆರರಿಸಂ ಈಸ್ ಸಚ್ ಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ. ಐ ಅಗ್ರಿ ವಿತ್ ರಾಹುಲ್ ಗಾಂಧಿ. ಐ ಟೋಟಲಿ ಅಗ್ರಿ. ಕೇಳಿಸ್ಕೊಳ್ಬೇಕು. ರಾಹುಲ್ ಗಾಂಧಿ ಅವರ ವಿಚಾರ ಯಾಕೆ ರೆಫರೆನ್ಸ್ ಬಂತು ಅಂದ್ರೆ ಅಮಿತ್ ಶಾ ಅವರು ಈ ಟೆರರ್ ಅಟ್ಯಾಕ್ ಅನ್ನ ತಡೆಯುವಲ್ಲಿ ವಿಫಲರಾದ್ರು. ಸೊ ಹಿ ಶುಡ್ ರಿಸೈನ್. ಇದರಲ್ಲಿ ಧರ್ಮದ ಲೇಪನ ನಾನು ತಗೊಳ್ತಾ ಇಲ್ಲ. ಇಸ್ಲಾಮಿಕ್ ಟೆರರಿಸಂ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಆಕ್ಟ್ ಆಫ್ ಟೆರರಿಸಂ. ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಅಮಿತ್ ಶಾ ಅವರು ಫೇಲ್ಯೂರ್ ಆದ್ರೂ ಹಿ ಶುಡ್ ರಿಸೈನ್ ಅಂದಾಗ ನಾನು ರಾಹುಲ್ ಗಾಂಧಿ ಅವರ ಕೋಟ್ ಯಾಕೆ ಹೇಳಿದೆ ಅಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಒಪ್ಕೊಂಡಿದ್ರು, ವಿಚ್ ಐ ಆಲ್ಸೋ ಬಿಲೀವ್, ಟೆರರಿಸಂ ಇಸ್ ಸಚ್ ಥಿಂಗ್ ವಿಚ್ ಕಾಂಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ. ಯಾಕಂದ್ರೆ ನಮ್ಮ ತನಿಖಾ ಸಂಸ್ಥೆಗಳು ಎಷ್ಟೇ ಶಾರ್ಪ್ ಆಗಿದ್ರು ಕೂಡ ಚಾಪೆ ಕೆಳಗಡೆ ನುಗ್ಗಿ ಇಂತ ವಿಧ್ವಂಸಕ ಕೃತ್ಯ ಮಾಡೋ ಕ್ರಿಮಿಗಳು ನಮ್ಮ ಹತ್ರ ಇದ್ದಾರೆ, ವಿಚ್ ರಾಹುಲ್ ಗಾಂಧಿ ರೈಟ್ಲಿ ಸೆಡ್. ಅರ್ಥ ಆಯ್ತು, ನನಗೆ ಈಗ ಅರ್ಥ ಆಯ್ತು. That's why I want you to read. What did he say? That's why I want to read it, sir. Cannot record it. Read it, sir, once. Terrorism is a problem that cannot be eliminated entirely, but it can be contained and managed through better systems and inclusive politics ಅಂತಾರೆ. ಇದೇನು ಅಂತ inclusive ಭವ್ಯ- politics ಇವತ್ತು ಬರಬೇಕು. ಭವ್ಯ ಅವ್ರು explain ಮಾಡಿ. ಪ್ರಧಾನಿಗಳು ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಹೋಗಬೇಕಾಯ್ತು. ಭವ್ಯ ಅವ್ರು explain ಮಾಡಿ. ಭವ್ಯ ಅವ್ರು explain ಮಾಡ್ಲಿ. ನಾನು ಹೇಳ್ತೀನಿ, ಬೆಟರ್ ಸಿಸ್ಟಮ್ಸ್ ಅಂಡ್ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಇದರ ಅರ್ಥ. ಅವತ್ತು 2011ರಲ್ಲಿ ಮುಂಬೈಯಲ್ಲಿ ಟೆರರ್ ಅಟ್ಯಾಕ್ ಆದಾಗ ಅವತ್ತು ಯಾರು ರೆಸ್ಪಾನ್ಸಿಬಲ್, ಯಾರ ಅಡಿಯಲ್ಲಿ ಈ ಒಂದು ಸೆಕ್ಯೂರಿಟಿ ಬರುತ್ತೆ, ಅವರನ್ನ ರಿಸೈನ್ಸ್ ಮಾಡಿಸಿ ಅಲ್ವಾ, ಅವರಿಗೆ ಇಡೀ ದೇಶಕ್ಕೆ ಒಂದು ಮೆಸೇಜ್ ಕಳಿಸಿದ್ರು. ಏನಂತ, ಇವರ ಕೈಯಲ್ಲಿ ಆ ಒಂದು ಕೆಲಸ ಮಾಡಕ್ ಆಗಿಲ್ಲ, ವಿ ನೀಡ್ ಬೆಟರ್ ಸಿಸ್ಟಮ್ ಟೆರರ್ ಅಟ್ಯಾಕ್ ನ ಅವಾಯ್ಡ್ ಮಾಡೋದಕ್ಕೆ. ಅದಕ್ಕೆ ಅವರನ್ನ ರಿಸೈನ್ ಮಾಡಲಿಲ್ಲ. 11ರಲ್ಲಿ ಮಾಡಿದ್ದಾರೆ. 2009 ಭವ್ಯಾಜಿ, ಎಲ್ಲ ತಪ್ಪು ತಿಳ್ಕೋತಿ, ಓದಿಲ್ಲ ಬರ್ದಿಲ್ಲ ದಡ್ಡಿ. ಯು ವಿಲ್ ಲವ್ ದಿಸ್ ಕ್ವಶನ್, ಐ ಪ್ರಾಮಿಸ್ ಯು. ಬಿಜೆಪಿ ಅವರಿಗೆ ಪ್ರಶ್ನೆ ಕೇಳ್ತೀನಿ, ಯು ಬೆಟರ್ ಬಿ ಪ್ರಿಪೇರ್ಡ್. ನನ್ನ ಎರಡನೇ ಪ್ರಶ್ನೆಯನ್ನ ಕೂಡ ವೀಕ್ಷಕರಿಗೆ ಬಿಡ್ತಾ ಇದ್ದೀನಿ. 2011ನೇ ಇಸ್ವಿಯಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟ ಸ್ಟೇಟ್ಮೆಂಟ್ ನೀವು ಗೂಗಲ್ ಮಾಡ್ತಿರೋ, ಯೂಟ್ಯೂಬ್ ಅಲ್ಲಿ ನೋಡ್ತಿರೋ, ನೋಡಿ. ಅದಾದ ನಂತರದಲ್ಲಿ ಆಗಿದ್ದ UPA ಸರ್ಕಾರ ಏನ್ ಕ್ರಮ ಕೈಗೊಂಡಿಲ್ಲ, ನಿಮ್ಮ ವಿವೇಚನೆಗೆ ಬಿಟ್ಟು. ಕಾಂಗ್ರೆಸ್ನವ್ರು ಮುಸ್ಲಿಂ ಪಕ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರು ಮಾತಾಡ್ತಾರೆ, ಇವ್ರಿಗೆ ಬಜೆಟ್ ಬಗ್ಗೆ ಕೇಳಿದ್ರೆ ಹಿಂದೂ ಖತ್ರೆ ಮೇ ಅಂತಾರೆ, ಯಾವ್ದಾದ್ರು ವಿಚಾರ ಬಗ್ಗೆ ಕೇಳಿದಾಗ ಹಿಂದೂ ಖತ್ರೆ ಮೇ ಅಂತ ಹೇಳ್ತಾರೆ. ಸೊ ನಾನ್ ನಿಮ್ಗೆ ಹೇಳೋದೇನಂದ್ರೆ, ನಮ್ದು ಹಿಜಾಬು, ಹಲಾಲು, ಅಜಾನು ಇದೆಲ್ಲ ನಾವು ನೋಡ್ಕೊಂಡು ಬಂದಿರೋದೆ. ಇಂಥ ಜೊತೆಗೆ ಈಗ ಮೊನ್ನೆ ವಕ್ಫ್ ಬೋರ್ಡ್ ವಿಚಾರ ಬಂದಾಗ ನಾವೆಲ್ಲರೂ ಮುಸಲ್ಮಾನರು ಏನ್ ಮಾಡಿದ್ವಿ, ಮಸೀದಿ ಆಚೆ ಬಂದು ಕೈ ಹಿಡ್ಕೊಂಡು ಅವೇಸಿ ಅವರ ಒಂದು ಮಾತಿಗೆ, ನಮ್ಮ ಇಸ್ಲಾಮಿಕ್ ಗುರುಗಳು ಹೇಳಿದಂತ ಮಾತಿಗೆಲ್ಲ ನಾವು ಆಚೆ ಬಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ನಾವು ತೋರಿಸಿದ್ವಿ. ಏನಕ್ಕಂದ್ರೆ ನಮಗೆ ಜೊತೆ ಅನ್ಯಾಯ ಆಗ್ತಾ ಇದೆ ಅಂತ. ಅವರು ಬಾಂಬ್ ಹಾಕೋರು, ಭಯೋತ್ಪಾದಕ ಚಟುವಟಿಕೆ ಮಾಡಿರೋರು, ನಾವು ಯಾರು ನಮ್ಮ ಅತ್ತೆ ಮಕ್ಕಳು ಬಂದು ಅಲ್ಲಿ ಮಾಡಿರಲ್ಲ. ನಾವೆಲ್ಲರೂ ಕೂಡ ಖಂಡಿಸೋದೆ ಅವ್ರಿಗೆ. ಯಾಕಂದ್ರೆ ನಾವ್ ಯಾರು ಕೂಡ ನೀವಾಗ್ಲಿ ನಾವಾಗ್ಲಿ ಅವ್ರಿಗೆ ವಿಚಾರದಲ್ಲಿ ನಾವು ಸೇರಿಸ್ಕೊಳಕ್ ಹೋಗಲ್ಲ. ಬಟ್ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ವಿಚಾರ ಬಂದಾಗ ನಾವೆಲ್ಲಾ ಮುಸಲ್ಮಾನರು ಸೇರಿ ಯಾಕೆ ಹೊರಗೆ ಬಂದು ಈ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವಂತ ವಿರೋಧವಾಗಿ ನಾವೆಲ್ಲಾ ಮುಸಲ್ಮಾನರು ಯಾಕೆ ಈ ಕೆಲಸವನ್ನು ಮಾಡಬಾರ್ದು? ಅಬ್ದುಲ್ ರಜಾಕ್ ಅವರೇ ಉತ್ತರ ಕೊಡಿ. ರಜಾಕ್ ಅವ್ರು ಉತ್ತರ ಕೊಡಿ. ಮಾಡ್ಬೇಕು ಮೇಡಮ್, ಮಾಡೋಣ ಅಷ್ಟೇ ಸರ್, ನಿಮ್ ಪ್ರಶ್ನೆಗೆ ಅವರಿಂದ ಉತ್ತರ. ನಿನ್ ಮುಖ ಒಂದ್ಸಲ ಕನ್ನಡಿಲಿ ನೋಡ್ಕೊ ಹೋಗು.